ಸಂಸ್ಥಾನದ ಪೂಜ್ಯ ಲಿಂಗೈ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಪೂಜ್ಯ ಬಸವಲಿಂಗ ಪಟ್ಟದೇವರನ್ನು ಮತ್ತು ಪೂಜ್ಯ ಗುರುಬಸವ ಪಟ್ಟದೇವರ ಪಾದಗಳಲ್ಲಿ ವಂದಿಸಿಕೊಂಡು ಇವತ್ತು ನಾವು ಹಿರೇಮಠ ಸಂಸ್ಥಾನಕ್ಕೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರು ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ ಸರ್ ನಮ್ಮ ಯುವ ಅಧ್ಯಕ್ಷರು ಎಲ್ಲ ತಂಡ ಬಂದಿದೆ. ಈಗಾಗಲೇ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಸುತ್ತೂರು ಜಗದ್ಗುರು ಲಿಂಗೈಕ್ಯ ಮಹಾಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಪೂಜ್ಯರ ಒಂದು ದೂರದೃಷ್ಟಿ ಫಲವಾಗಿ ಪರಿಷತ್ ಪ್ರಾರಂಭಗೊಂಡು ಈಗಾಗಲೇ 4 ದಶಕದ ಹತ್ತಿರ ಪರಿಷತ್ ಬೆಳೀತಾ ಇದೆ. ಇತ್ತೀಚೆಗೆ ನಮ್ಮ ಬಸವನ ಬಾಗೇವಾಡಿಯಲ್ಲಿ ನಡೆದಂಥ ಅಖಿಲ ಭಾರತ ಮಟ್ಟದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಮ್ಮ ಪೂಜ್ಯರ ಉಪಸ್ಥಿತಿ, ಗದಗಿನ ಜಗದ್ಗುರುಗಳ ಉಪಸ್ಥಿತಿಯಲ್ಲಿ ಈ ಬಾರಿ ಶರಣ ಪರಿಷತ್ತಿಗೆ ಯುವ ವೇದಿಕೆಗೆ ನನ್ನ ಜವಾಬ್ದಾರಿ ಕೊಟ್ಟ ಮೇಲೆ ಇದುವರೆಗೂ ಕದಳಿ ಸಮ್ಮೇಳನ ಮತ್ತು ಅಖಿಲ ಭಾರತ ಮಟ್ಟದ ಸಮ್ಮೇಳನಗಳನ್ನು ಆಯೋಜನೆ ಮಾಡ್ತಾನೆ ಬಂದಿತ್ತು. ಪ್ರಥಮ ಬಾರಿಗೆ ಯುವ ಸಮ್ಮೇಳನ ಕೂಡ ರಾಜ್ಯ ಮಟ್ಟದಲ್ಲಿ ಆಯೋಜನೆಗೊಳ್ಳಲಿ ಭಾಳ ಅದ್ದೂರಿ ಆಗುತ್ತೆ. ಒಂದು ದಿನದ ಅರ್ಥಪೂರ್ಣ ಸಮ್ಮೇಳನ ಆಗಬೇಕು ಅಂತೇಳಿ ನಿರ್ಧಾರ ಮಾಡಿದಾಗ ಪೂರ್ವ ದಿನದ ಕಾರ್ಯಕಾರಿ ಸಮಿತಿಯಲ್ಲಿ ಪ್ರೊಫೆಸರ್ ಕಾಮಣ್ಣ ಸರ್ ಅವರು ಈ ಆತಿಥ್ಯ ಬೀದರ್ ಜಿಲ್ಲೆಗೆ ತಾವು ಕೊಟ್ಟರೆ ಮಾಡೋಣ ಅಂತೇಳಿ, ನಮ್ಮ ಅಧ್ಯಕ್ಷರದ್ದು ಕೂಡ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅದಾಗಲಿ ಅಂತೇಳಿ ಸೋಮಶೇಖರ್ ಸರ್ ಅವರ ಅಭಿಪ್ರಾಯ ಇತ್ತು. ಸೋಮಶೇಖರ್ ಸರ್ ಬೀದರ್ ಜಿಲ್ಲೆಯಲ್ಲಿ ಆಗ್ತಾ ಇದ್ರೆ ಅದು ಬಾಲ್ಕಿರೆ ಮಟ್ಟದಲ್ಲಿ ಆಗಲಿ ಅಂತೇಳಿ ಅವ್ರ ಸಭೆಯಲ್ಲಿ ಅವರು ವಿಷಯವನ್ನು ಪ್ರಸ್ತಾಪಿಸಿದಾಗ ನಾವೆಲ್ಲರೂ ಅದಕ್ಕೆ ಒಪ್ಪಿದ್ದೆವು. ಅದಾದ ನಂತರ ಪೂಜ್ಯರಿಗೆ ನಾವು ಬಂದು ಭೇಟಿ ಆಗಬೇಕಂದ್ರೆ ಬಸವ ಸಂಸ್ಕೃತಿ ಅಭಿಯಾನದ ಪೂರ್ಣ ನೇತೃತ್ವ ನಮ್ಮ ಪೂಜ್ಯ ಅಜ್ಜವರು ಮತ್ತು ಗುರುಬಸವ ಅಜ್ಜವರು ಪೂರ್ಣ ಪ್ರಮಾಣ ತಿಂಗಳುಗಟ್ಟಲೆ ಅದರ ಪೂರ್ಣ ನೇತೃತ್ವದಲ್ಲಿರೋದ್ರಿಂದ ಪೂಜ್ಯರು ಒತ್ತಡದಲ್ಲಿದ್ದರು. ಅದಾದಮೇಲೆ ಅನೇಕ ಕಾರ್ಯಕ್ರಮಗಳು ಹಿರೇಮಠದ ಸಂಸ್ಥಾನದಲ್ಲಿ ನಡೀತಾ ಇರ್ತಂದು ಇವತ್ತು ನಾವೆಲ್ಲ ಬಂದು, ಯಾಕಂದ್ರೆ ಜನವರಿ 7ನೇ ತಾರೀಕು ಮತ್ತೆ ನಮ್ಮದೇನೊಂದು ಜಿಲ್ಲಾಧ್ಯಕ್ಷರು ಸ್ಟೇಟ್ ಕಮಿಟಿದು ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಇರೋದ್ರಿಂದ ಈಗಾಗಲೇ ಕದಲಿ ಹೋದ ಬಾರಿ 12ನೇ ಒಂದು ಅಖಿಲ ಭಾರತ ಮಟ್ಟದ ಸಮ್ಮೇಳನ ಚಿತ್ರದುರ್ಗದಲ್ಲಿ ಆಗಿ ಬಂದಾಳ ಶರಣರ ಸರ್ವಾಧ್ಯಕ್ಷತೆಯಲ್ಲಿ ಆಯಿತು. ಅದಾದಮೇಲೆ ಈಗ 13ನೇ ಸಮ್ಮೇಳನದ ತಯಾರಿ ಕೂಡ ಚರ್ಚೆ ಇದೆ. ಮತ್ತು ಅಖಿಲ ಭಾರತ ಮಟ್ಟದ ಕದಳಿ ಸಮ್ಮೇಳನ ಕೂಡ ವಿಜಯಪುರ ಜಿಲ್ಲೆ ಆದಮೇಲೆ ಕಲಬುರಗಿಯಲ್ಲಿ ಆಯಿತು, ಮೀನಾಕ್ಷಿ ಬಾಳೆ ಅವರ ಸರ್ವಾಧ್ಯಕ್ಷತೆಯಲ್ಲಿ. ಅದರ ಮುಂದಿನ ಸಮ್ಮೇಳನದ ಒಂದು ಚರ್ಚೆ ಆಗಿದೆ. ಪ್ರಥಮ ಯುವ ಸಮ್ಮೇಳನದ ಚರ್ಚೆ ಕೂಡ ಇರುವುದರಿಂದ ಸೋಮಶೇಖರ್ ಸರ್ ಅವರು ಎಲ್ಲ ಬಾಲ್ಕಿ ಪೂಜ್ಯರು ಅಲ್ಲಿ ಹೋಗಿ ಒಂದು ಅಲ್ಲಿ ಎಲ್ಲಿ ಮಾಡ್ಬೋದು, ಏನು ಮಾಡ್ಬೋದು, ಮತ್ತು ಹಿರೇಮಠ ಸಂಸ್ಥಾನದ ಸರ್ಕಾರ ಮತ್ತು ನಾವು ಏನು ಮಾಡ್ಬೋದು ಕೇಂದ್ರ ಸಮಿತಿಯಿಂದ, ಮತ್ತು ಅಲ್ಲಿ ಏನೇನು ಅವಕಾಶಗಳು ಲಭ್ಯ ಇದೆ ಎಲ್ಲವನ್ನು ಒಂದು ಮಾಡಿಕೊಂಡು 7ನೇ ತಾರೀಕು ನೀವು ನಮ್ಗೆ ರಿಪೋರ್ಟ್ ಕೊಡಬೇಕು ಅಂತಿರೋದ್ರಿಂದ ಇವತ್ತು ಪೂಜ್ಯರನ್ನ ಭೇಟಿ ಆಗಬೇಕು ಮತ್ತು ಅಜ್ಜವ್ರನ್ನ ಭೇಟಿ ಆಗ್ಬೇಕಂತ ನಾವು ಬಂದಿದ್ದೀವಿ. ಪೂಜ್ಯರನ್ನ ಬೇರೆ ಕಾರ್ಯಕ್ರಮ ಬಸವಜ್ಜವರೆಲ್ಲ ವಿನಂತಿ ಮಾಡ್ತೀವಿ. ಯಾಕಂದ್ರೆ ಒಂದು ದಿನದ ಏನು ಯುವ ಸಮ್ಮೇಳನ ಮಾಡಬೇಕಾಗಿದೆ. ಪ್ರಥಮ ಸಮ್ಮೇಳನ ಅದು ಬಸವಣ್ಣ ನಾಡು ಬಾಲ್ಕಿಯಲ್ಲಿ ಆಗ್ತೀವಿ ಅನ್ನೋಂಥದ್ದು ನಮ್ಮದು ಚರ್ಚೆ ಇರೋದ್ರಿಂದ ಒಂದು ದಿನದ ಸಮ್ಮೇಳನ, ಒಂದು ಉದ್ಘಾಟನೆ, ಒಂದು ಗೋಷ್ಠಿ, ಒಂದು ಕವಿಗೋಷ್ಠಿ, ಸಮಾರೋಪ ಸಾಂಕೇತಿಕವಾಗಿ ಆ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇರೋದ್ರಿಂದ ಪೂಜ್ಯರು ಅದಕ್ಕೆ ತಾವು ಒಪ್ಪಿಗೆ ಕೊಟ್ಟು ಜನವರಿ ಮಾರ್ಚ್ ತಿಂಗಳ ಒಳಗಾಗಿ ನಾವು ಕಾರ್ಯಕ್ರಮ ಮಾಡಿ ಮುಗಿಸ್ಕೊಂಡಿರೋದ್ರಿಂದ ಇವತ್ತು ಅದರ ಒಂದು ಸಮ್ಮೇಳನದ ಪೂರ್ವಭಾವಿಯಾಗಿ ಇವತ್ತು ನಾವಿಲ್ಲಿ ಪೂಜ್ಯರಿಗೆ ನಾವು ಮನವಿ ಮಾಡಲಿಕ್ಕೆ ಮತ್ತು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಪೂಜ್ಯ ಗುರುಬಸವ ಪಟ್ಟದೇವರು ಅವರು ಯುವ ಇತಿಗಳಿರೋದ್ರಿಂದ ಇವತ್ತು ಯುವ ಸಮ್ಮೇಳನ ಇದೇ ಭಾಗದಲ್ಲಿ ಆಗ್ಬೇಕಾಗಿರೋದ್ರಿಂದ ಅನೇಕ ಜನ ಯುವ ಸಾಧಕರಿಗೆ ಇಲ್ಲಿ ಮಟ್ಟ ವೇದಿಕೆ ಆಗಿರೋದ್ರಿಂದ ಒಂದು ಪ್ರಥಮ ಸಮ್ಮೇಳನ ಇಲ್ಲಿ ಆದರೆ ಅದು ಕೂಡ ಒಂದು ದಾಖಲೆಯ ಸಂದರ್ಭ ಆಗ್ತದೆ ಅನ್ನುವಂಥದ್ದು ನಮ್ಮ ಒಂದು ಭಿನ್ನ ಆಗಿರೋದ್ರಿಂದ ಪೂಜ್ಯರು ಅಂಥ ಒಂದು ಸಂದರ್ಭಕ್ಕೆ ನಮಗೆ ಸದಾವಕಾಶವನ್ನು ಆಶೀರ್ವಾದವನ್ನು ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣ. ನನಗೆ ಹಿಂದೆ ಪ್ರಕಾಶ್ ಅಂಗಡಿ ಅಣ್ಣವರು ಮಾತಾಡಿದ್ರು 31ನೇ ತಾರೀಕಿಂದ ಕಾರ್ಯಕ್ರಮ ಕುರಿತು ಅಪ್ಪವರಿಗೂ ಮಾತಾಡಿ ಕಾರ್ಯಕ್ರಮ ಏನು ಪ್ರಕಾಶ್ ಅಂಗಡಿಯವರು ಎಲ್ಲಿ ಇರ್ತಾರ ಅದು ಒಂದು ಬೆಳಕಿನ ಸಂಕೇತನೇ. ಅದು ಕತ್ತಲು ಓಡಬೇಕಾದ್ರೆ ಬೆಳಕು ಬೇಕಂತ, ಇಲ್ಲ ನಮ್ಮ ಇದರಲ್ಲಿ ಇರ್ತಕ್ಕಂಥ ಭೂಮಂಡಲದಲ್ಲಿ ಇರ್ತಕ್ಕಂಥ ಅಜ್ಞಾನ ಹೋಗ್ಬೇಕಾದ್ರೆ ಪ್ರಕಾಶ್ ಅಂಗಡಿಯವ್ರ ಸೇವನೆ ಅದಕ್ಕೊಂದು ಬೆಳಕಾಗ್ಯದ ಅಂತಕ್ಕಂಥದ್ದು ಕಣ್ಣಾರೆ ನಾನು ಕಂಡಿದ್ದೀನಿ. ಅವರು ಮೊಟ್ಟ ಮೊದಲು ಇನ್ನೂ ಮದುವೆ ಆಗಿದ್ದಿಲ್ಲ,
ಆ ಸಂದರ್ಭದಾಗ ಫಸ್ಟ್ ಇಲ್ಲಿ ಶರಣ ಸಂಗಮ ಕಾರ್ಯಕ್ರಮದಾಗ ಬಂದಿದ್ರು. ಭಾಳ ಆವಾಗಿ ನಡೆದು ನಾವು ಅವ್ರ ಕ್ರಿಯಾಶೀಲತೆ ಅವರೊಂದು ಎಲ್ಲ ಯುವಕರಿಗೆ ಒಂದು ಸ್ಫೂರ್ತಿ ಅದರ. ಅಂಥವ್ರು ಅವ್ರು ಏನೇ ಮಾಡ್ತಾರೆ ಅದಕ್ಕೆಲ್ಲ ರೀತಿಯಿಂದ ಬೆಂಬಲ ಸಹಕಾರ ನಮ್ಮೆಲ್ಲ ಇರ್ತದೆ. ನಾನು ತಾವು 7ನೇ ತಾರೀಕಿನ ಒಳಗಡೆ ತಿಳಿಸ್ಬೇಕು ಅಂತಂದಿದ್ರಿ. ಈಗ ನಾಳೆ ನಮ್ಮ ಗುರುಗಳ ಜಯಂತಿ ಇರೋದ್ರಿಂದ ಅದು ಮುಗಿದ ಮೇಲೆ ನಾವು ಕಾಮಣ್ಣ ಸರ್ ಎಲ್ಲ ಕುಳಿತು ಚರ್ಚೆ ಮಾಡಿ ತೀರ್ಮಾನ ತಗೊಂಡು ನಮಗೆ ತಿಳಿಸ್ತೀವಿ. ಯಾಕಂದ್ರೆ ಇದು ಯುವಕರು ಅಂತಂದ್ರೆ ಬಹುತೇಕ ಯಾರು ಉತ್ಸಾಹದಿಂದ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಯುವಕರೇ. ಯಾರಿಗೆ ಆ ಉತ್ಸಾಹ ಕಡಿಮೆ ಆಯ್ತದ ಅವ್ರು ಯುವಕರು ಅಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಯುವಕ ಕೆಲಸ ಮಾಡಿಸ್ತಂದೆ ಯುವಕ. ಅದರ ಸಲುವಾಗಿ ಅದನ್ನ ಕೆಲವೇ ದಿನದಲ್ಲಿ ಒಳ್ಳೆ ಕಾರ್ಯ ಅದ. ನಮ್ಮ ಸುತ್ತೂರು ಜಗತ್ತುಗಳು ಬಹಳ ದೂರದೃಷ್ಟಿ ಇಟ್ಟುಕೊಂಡು ಶರಣ ಸಾಹಿತ್ಯ, ವಚನ ಸಾಹಿತ್ಯ ಒಂದು ನಾಣ್ಯದ ಮುಖ. ಅದೇ ಒಂದು ಇದರಲ್ಲಿ ರಾಜ್ಯ ರಾಷ್ಟ್ರ ತುಂಬ ಗೋರುಚಿ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಅದ್ಭುತ ಕಾರ್ಯಗಳಾಗ್ಯಾವ. ನಮಗೆ ಅತಿ ಹೆಮ್ಮೆ ಇತ್ತೀಚೆಗೆ ನಮ್ಮ ಪ್ರಕಾಶ್ ಅಂಗಡಿಯವರಿಗೆ ಶರಣ ಸಾಹಿತ್ಯ ಯುವ ಘಟಕದ ಅಧ್ಯಕ್ಷ ಮಾಡಿದ್ದು ನಮಗೆ ಭಾಳ ಖುಷಿ ಆಗ್ಯದ. ಅದು ಆ ಖುಷಿನೇ ಮತ್ತು ನಮ್ಮಲ್ಲೇ ಬರ್ತದೆ ನಮ್ಮದು ಅದು ಖುಷಿ ಅದ. ಅದು ಅಪ್ಪನ ಜೊತೆ ಎಲ್ಲರ ಜೊತೆ ಕೂತು ಚರ್ಚೆ ಮಾಡ್ಕೊಂಡು ಅದಕ್ಕೆ ತೀರ್ಮಾನ ತಗೋತೀವಿ ಅಂತಕ್ಕಂಥ ಮಾತನ್ನು ತಿಳಿಸಿ 31ನೇ ತಾರೀಕಿಗೆ ಏನು ಅಭಿನಂದನಾ ಸಮಾರಂಭ ನಮ್ಮ ಸಿದ್ದಪ್ಪ ಏನು ಹುಟ್ಟಿ ಇವರ ಒಂದು ಅಭಿನಂದನಾ ಗ್ರಂಥ ಬಿಡುಗಡೆ ಇದೆ. ಈ ಕಾರ್ಯಕ್ರಮಕ್ಕೆ 31ನೇ ತಾರೀಕಿಗೆ ಅಂದರೆ 30ಕ್ಕೆ ಅಲ್ಲಿ ವಸತಿ ಮಾಡಿ 31 ಕಾರ್ಯಕ್ರಮಕ್ಕೆ ನಾವು ಬಂದು ಕಾರ್ಯಕ್ರಮಕ್ಕೆ ಅಪ್ಪರು ಅಲ್ಲಿ ಸುತ್ತೂರು ಜಗತ್ತೊಳದ ಆಶೀರ್ವಾದ ನಿಮ್ಮೆಲ್ಲರಿಗೂ ನಮಗೂ ಎಲ್ಲರಿಗೂ ಅದು ಇರ್ತದೆ. ನಾವೆಲ್ಲರೂ ಅದು ಬಂದು ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ, ಬಹುತೇಕ ನಮಗೆ ಯಾರ ಸಚಿವರು ಹೊಂಟ್ರು ಬಿ ಫೋನ್ ಬರ್ತವೆ. ಅದ್ರ ಪ್ರಕಾಶ್ ಅಂಗಡಿಯವ್ರು ಹೊಂಟ್ರಂತ ಎಲ್ಲರೂ ಹೇಳೋದು ನಮ್ಮ ಸೋನಾರಿಯವ್ರಂತೂ ತನ್ನ ವೈಯಕ್ತಿಕ ಏನಾರ ಇದ್ರೆ ಅಷ್ಟು ಮಾತಾಡಲ್ಲ. ಖರೆ ಸಮಾಜ ಬಗ್ಗೆ ಏನೇ ಇದ್ರು ಭಾಳ ಕಳಕಳಿ ಉಳ್ಳೋರು ಸೋನಾರಿಯವರು. ಅವರು ನನಗೆ ಇನ್ನೊಂದು ಭಾಳ ಖುಷಿ ಆಗಿದ್ದು, ಒಳಗೆ ಬಂದಾರ ಸೀದಾ ಒಳಗೆ ಬಂದರು. ಅವ್ರು ಅಂತಾರೆ ಅಪ್ಪರು ಒಳಗಾರ ನಾವು ಹೊರಗೆ ಕೊಡೋದೇ ಇಲ್ಲ, ನೀವು ಒಳಗೆ ಬಂದು ಅಂದ್ರೆ ಅದು ಎಲ್ಲಿ ಬರ್ತದೆ ಅಂದ್ರೆ ನಂದು ಅಂಬದು ಇರ್ತಂದ್ರೆ ಅದು ತಾನಾಗಿ ಬರ್ತದೆ. ಅದು ನನಗೆ ನೋಡಿ ಕೇಳಿ ನಾನು ಭಾಳ ಖುಷಿ ಪಟ್ಟಿದ್ದೀನಿ. ನಮ್ಮ ಸೋನಾರಿ ಅವರಿಗೂ ಮತ್ತು ನಮ್ಮ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಕಾಮಣ್ಣವರಿಗೂ, ಮಲ್ಲಮ್ಮ ಪಾಟೀಲ್ ಅವರಿಗೂ, ಗೋರಿಯವರು, ನಮ್ಮ ಶೆಟ್ಕರ್ ಅವರು, ಗುಂಡಪ್ಪ ಸಂಗಮ್ಕರ್ ಅವರು, ಸಂತೋಷ್ ಅವರು, ನಮ್ಮ ವಾರ್ತಾ ಭಾರತಿ ಪತ್ರಿಕಾ ವರದಿಗಾರರಾಗಿದ್ದು ಭಾಳ ಖುಷಿ. ಕೆಲವು ಸಂಘದವರು ಮಠ ಅಂದ್ರೆ ಹಡ್ಪದವರು, ಹಡ್ಪದಂದ್ರೆ ಮಠ ಅಂದಂಗೆ ಬಟ್ ಆ ಒಂದು ಸಂಬಂಧಗಳು ಆ ಬಸವಣ್ಣವ್ರ ಜೊತೆ ಹಡ್ಪದ ಹಾಕೊಂಡಾಗ ಹೆಂಗಿತ್ತು ಅದೇ ರೀತಿ ಚನ್ನಬಸವ ಪಟ್ಟದೇವರಿಗೆ, ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಮುಂದೆ ನಮಗೂ ಅದೇ ಒಂದು ಸಂಬಂಧ